ಕನಕಪುರ ನಗರದ ಶಕ್ತಿ ದೇವತೆ ಹಾಗೂ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಕುಲದೇವತೆಯಾದ ಶ್ರೀ ಕೆಂಕೇರಮ್ಮ ದೇವಿಯ ಉತ್ಸವ ಮೂರ್ತಿಯ ಮೆರವಣಿಗೆ ನಗರದ ಪ್ರಮುಖ ಬೀದಿಗಳಲ್ಲಿ ನಡೆಯಿತು. ನವರಾತ್ರಿ ಅಂಗವಾಗಿ ಕಳೆದ 9 ದಿನಗಳಿಂದ ಶ್ರೀ ಕೆಂಕೇರಮ್ಮ ದೇವಿಯನ್ನು ಪಟ್ಟಕ್ಕೆ ಕೂರಿಸಲಾಗಿದ್ದು, ಪ್ರತಿನಿತ್ಯ ವಿಶೇಷ ಪೂಜಾ ಅಲಂಕಾರವನ್ನು ನೆರವೇರಿಸಲಾಗಿತ್ತು. ಪ್ರತಿದಿನ ತಾಯಿ ಕೆಂಕೇರಮ್ಮನವರಿಗೆ ಪಂಚಾಮೃತ ಅಭಿಷೇಕವನ್ನು ಮಾಡಿ ಹೂವಿನ ಅಲಂಕಾರವನ್ನು ಜೊತೆಗೆ ಶಕ್ತಿಯ ವಿವಿಧ ರೂಪಗಳನ್ನು ಪ್ರತಿನಿತ್ಯ ತಾಯಿಯ ವಿಗ್ರಹಕ್ಕೆ ಅರ್ಚಕರ ತಂಡ ಮಾಡುವ ಮೂಲಕ ಭಕ್ತ ಸಮುದಾಯದಲ್ಲಿ ಹೆಚ್ಚು ಭಕ್ತಿಭಾವವನ್ನುಂಟು ಮಾಡುತ್ತಿತ್ತು. ಈ ಬಾರಿ ಕಳೆದ 10 ದಿನಗಳ ಕಾಲ ದೇವಾಲಯದಲ್ಲಿ ಪೂಜಾ ಕಾರ್ಯಕ್ರಮವು ನಡೆದಿದ್ದು, 11ನೆಯ ದಿನ ಅಮ್ಮನವರ ಉತ್ಸವ ಮೂರ್ತಿಯನ್ನು ನಗರದ ಕೋಡಿಹಳ್ಳಿ ರಸ್ತೆ, ಹಲಸಿನ ಮರದೊಡ್ಡಿಯನ್ನು ಒಳಗೊಂಡಂತೆ ಕೋಟೆ ಬೀದಿ, ಹೊಸಬೀದಿ, ಶೇರ್ಗಾರ್ ಬೀದಿ, ದೊಡ್ಡಿ ಬೀದಿಯ ಮೂಲಕ ಮತ್ತೆ ಕೋಡಿಹಳ್ಳಿ ರಸ್ತೆಯಿಂದ ದೇವಾಲಯದವರೆಗೆ ಸಾವಿರಾರು ಭಕ್ತಾದಿಗಳು ದಾರಿಯುದ್ದಕ್ಕೂ ಅಮ್ಮನವರಿಗೆ ಮಂಗಳಾರತಿ ಕೊಟ್ಟು ತಮ್ಮ ಭಕ್ತಿಯನ್ನು ಸಮರ್ಪಿಸಿದರು. ಶ್ರೀ ಕೆಂಕೇರಮ್ಮ ಸೇವಾ ಸಮಿತಿ ಅಧ್ಯಕ್ಷರಾದ ಚಿಕ್ಕಲಿಂಗಯ್ಯ, ಮಹಾದೇವ್, ಜಯಶಂಕರ್ ಒಳಗೊಂಡಂತೆ ಎಲ್ಲ ಪದಾಧಿಕಾರಿಗಳು ಉತ್ಸವ ಮೂರ್ತಿಯ ಜೊತೆಗೆ ಇದ್ದರು. ಅಮ್ಮನವರ ಭಕ್ತ ಸಮುದಾಯವು ದಾರಿಯುದ್ದಕ್ಕೂ ಕೈ ಮುಗಿದು ತಮ್ಮ ಭಕ್ತಿಯನ್ನು ಸಮರ್ಪಿಸುತ್ತಿದ್ದುದು ಕಂಡುಬಂದಿತು.